ಬನ್ನಿ ಇವಾಗ ಏರ್ಫೋರ್ ಶೀಟ್ನ ಫಸ್ಟ್ ಫೋಲ್ಡ್ ಮಾಡಿ ನ್ಯೂಸ್ ಪೇಪರ್ ಇದೆ ನನ್ನ ಹತ್ರ, ಅದನ್ನ ಜಾಯಿನ್ ಮಾಡಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ನೋಡೋಣ. ನಾನು ನಿಮ್ಗೆ ಹೇಳಲ್ಲ ನ್ಯೂಸ್ ಪೇಪರಲ್ಲಿ ಒಂದು ದೊಡ್ಡ ಸೈಜಲ್ಲಿ ಮಾಡ್ತೀನಿ ಅಂತ, ಅದು ಹೇಗಿದೆ ಅಂತ ಒಂದ್ಸತಿ ನೋಡಿ ಗೈಸ್. ಸೊ ನೋಡಿ ಗೈಸ್, ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹತ್ರ ಒಂದು ಪೇಪರ್ ಇದೆ ಏರ್ಫೋರ್ ಶೀಟ್ ಸೈಜು. ನೀವು ಕೇಳಿರ್ತೀರಾ, ಕೇಳಿಲ್ಲ ಅಂದ್ರೆ ಒಂದು ಇದೆ ಗೈಸ್, ಏನಿಲ್ಲ ಪೇಪರ್ನ 7 ಟೈಮ್ಸ್ ಫೋಲ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಅದೇ ನಾವು ಟೆಸ್ಟ್ ನೋಡಕ್ ಹೋಗ್ತಾ ಇದ್ದೀರಿ ಈ ವಿಡಿಯೋಲಿ. ಸೊ ಫಸ್ಟ್ ನಾನು ಈ ಏರ್ಫೋರ್ ಶೀಟ್ನ 7 ಟೈಮ್ಸ್ ಫೋಲ್ಡ್ ಆಗುತ್ತಾ ಇಲ್ವಾ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ಏರ್ಫೋರ್ ಶೀಟ್ನ ಫಸ್ಟ್ ಫೋಲ್ಡ್ ಮಾಡಿ ನೋಡೋಣ. ನೋಡಿ, ಫಸ್ಟ್ ಒಂದು ಫೋಲ್ಡು, ಎರಡನೇ ಸತಿ, ಇವಾಗ ಮೂರನೇ ಸತಿ ಗೈಸ್. ನಾಲ್ಕನೇ ಸತಿ. ಸೊ 5ನೇ ಸತಿನೇ ನನಗೆ ಅನಿಸ್ತಾ ಇದೆ ಇದು ಆಗದೆ ಇರೋದು ಅಂತ. ಸೊ ಆದರೂ ಮಾಡಿ ನೋಡೋಣ. ಸೊ ಏನು ಗೊತ್ತಾ ಗೈಸ್, ಆಗ್ತಾ ಇದೆ, ನಾನು 5ನೇ ಸತಿ ಹೋಗುವಾಗ ಪೇಪರ್ದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಇದು 6ನೇ ಸತಿ. ಸೊ ನೋಡಿ ಗೈಸ್, 6ನೇ ಸತಿಗೆ ಹೇಗಾಗ್ಬಿಟ್ಟಿದೆ ಪೇಪರ್ ಅಂತ. ಸೊ ನನಗೆ ಇವಾಗಲೇ ಕ್ಲೀನಾಗಿ ಗೊತ್ತಾಗ್ತಾ ಇದೆ 7th ಟೈಮ್ ಇದು ಆಗೋದೇ ಇಲ್ಲ ಅಂತ. ಸೊ ನೋಡಿ ಗೈಸ್, ಮಡ್ಸೋಕ್ಕೆ ಆಗ್ತಾ ಇಲ್ಲ ಪೇಪರ್ನ. ಜಸ್ಟ್ ಇದೊಂದು ಏರ್ಫೋರ್ ಶೀಟ್ ಪೇಪರ್ ಗೈಸ್, ಏನು ಸೈನ್ಸಿಂದ ಏನೇನು ಆಗ್ಬೋದು ನೋಡಿ ನೀವೇ. ಸೊ ಆಗ್ತಾ ಇಲ್ಲ ಗೈಸ್, ಇದು 7th ಟೈಮ್ ಬೆಂಡ್ ಆಗ್ತಾ ಇಲ್ಲ. ಅವ್ರು ಹೇಳೋದು ಕರೆಕ್ಟೇ, 7th ಟೈಮ್ ಎಲ್ಲ ಬೆಂಡ್ ಆಗಲ್ಲ. ಆದರೂ ನಾವು ಸ್ವಲ್ಪ ಲಾರ್ಜ್ ಸರ್ಫೇಸಲ್ಲಿ ಮಾಡಿ ನೋಡೋಣ. ನ್ಯೂಸ್ ಪೇಪರ್ ಇದೆ ನನ್ನ ಹತ್ರ, ಅದನ್ನ ಜಾಯಿನ್ ಮಾಡಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ನೋಡೋಣ. ನ್ಯೂಸ್ ಪೇಪರ್ ಸ್ವಲ್ಪ ಥಿಕ್ನೆಸ್ಸು ಕಮ್ಮಿ ಇರುತ್ತೆ, ಅದರಲ್ಲಿ ಆಗುತ್ತಾ ಇಲ್ವಾ ಅಂತ. ಸೊ ಏರ್ಫೋರ್ ಶೀಟಲ್ಲಿ ನಾನು ಮಾಡಿದ್ನಲ್ಲ, ಇದು ಕರೆಕ್ಟಾಗಿ 7 ಫೋಲ್ಡ್ ಆಗಿಲ್ಲ. ಸೊ ಕರೆಕ್ಟೇ ಗೈಸ್ ಅದು. ಇವಾಗ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಈ ನ್ಯೂಸ್ ಪೇಪರ್ನ ಥಿಕ್ ಸೈಜ್ ಕೂಡ ತುಂಬ ಕಮ್ಮಿ, ನಿಮ್ಗೆ ಗೊತ್ತೇ ಇರುತ್ತೆ ಹೇಗೋ ನ್ಯೂಸ್ ಪೇಪರ್ದು. ಇದನ್ನ ಬಂದು 7 ಟೈಮ್ಸ್ ಫೋಲ್ಡ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಫಸ್ಟ್ ನಾರ್ಮಲ್ ಆಗಿ ನ್ಯೂಸ್ ಪೇಪರ್ ಹೇಗೆ ಫೋಲ್ಡ್ ಇರುತ್ತೋ ಅದೇ ಥರ ಫೋಲ್ಡ್ ಮಾಡ್ಕೊತೀನಿ. ಸೊ ಫಸ್ಟ್ ಫೋಲ್ಡ್ ಆಯ್ತು ಗೈಸ್. ಸೆಕೆಂಡ್ ಫೋಲ್ಡ್, ಥರ್ಡ್ ಫೋಲ್ಡ್, ಫೋರ್ತ್ ಫೋಲ್ಡ್. ಸೊ ಏರ್ಫೋರ್ ಶೀಟಲ್ಲಿ 5th ಫೋಲ್ಡ್ಗೆ ನನಗೆ ಗೊತ್ತಾಗ್ಬಿಟ್ಟಿತ್ತು, ಸ್ವಲ್ಪ ಹಾರ್ಡ್ ಆಗಿತ್ತು. ಇದು ಇನ್ನೂ ಅಷ್ಟಾಗಿಲ್ಲ. ಸೊ ನೋಡಿ ಗೈಸ್, ನಾರ್ಮಲ್ ಆಗಿದೆ. ಇವಾಗ 5th ಫೋಲ್ಡ್, ಇವಾಗಲೇ ಗೈಸ್ ಬರುತ್ತೆ. 6th ಫೋಲ್ಡ್, ಲಾಸ್ಟ್ ಇವಾಗ 7th ಫೋಲ್ಡ್. ಸೊ ನೋಡಿ ಗೈಸ್, 7 ಫೋಲ್ಡ್ ಆಗ್ಬಿಡ್ತು ನ್ಯೂಸ್ ಪೇಪರಲ್ಲೇ. 7 ಫೋಲ್ಡ್ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳೋರೆ, ಅದು ನಿಜಾನ ಸುಳ್ಳ ಅಂತ ನೋಡೋಣ ನಾವು. ಇದರಲ್ಲಿ ಒಂದು ಟ್ರೈ ಮಾಡ್ತೀನಿ ರೀ. ಹೆಂಗೋ 7 ಫೋಲ್ಡ್ ಆಗ್ಬಿಟ್ಟಿದೆ. ಅಷ್ಟು ಆಗ್ತಾ ಇದೆ ಗೈಸ್ 8th ಫೋಲ್ಡ್ಗೆ. ಹೇಗೋ ಕಷ್ಟಪಟ್ಟು ಇದನ್ನ ನೋಡಿ ನೀವೇ. ಮೊನೆ ಟಚ್ ಆಗಿಲ್ಲ. ಇದನ್ನ ಫೋಲ್ಡ್ ಅಂತ ಕನ್ಸಿಡರ್ ಮಾಡಲಾ ಬೇಡವಾ ನಾವು? ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ, ಫೋಲ್ಡ್ ಅಂತ. ಫೋಲ್ಡ್ ಇದ್ರೆ ನಿಮ್ಗೆ ಅನ್ಸಿದ್ರೆ. ಸೊ ಇದರಲ್ಲಿ ನನ್ಗೊಂದು ಗೊತ್ತಾಯ್ತು, ಪೇಪರ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಫೋಲ್ಡರ್ಸ್ ಜಾಸ್ತಿ ಆಗ್ಬೋದು ಅಂತ. ಈ ಥರ ಪೇಪರ್ನ ನಾನೇನು ಮಾಡ್ತೀನಿ ಅಂದರೆ,
ಈ ತರ ನ್ಯೂಸ್ ಪೇಪರ್ಸ್ ನ ಜಾಸ್ತಿ ಎತ್ಕೊಂತೀನಿ, ಸೆಂಟ್ರಲ್ ಟೇಪ್ ಹಾಕಿ ಹಂಚಿ ಒಂದು ದೊಡ್ಡ ಸರ್ಫೇಸ್ ಅಲ್ಲಿ ಮಾಡೋಣ ಇದನ್ನ. ಸೊ ಫೋಲ್ಡ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಬನ್ನಿ. ನೀವು ನೋಡಿದ್ರಲ್ಲ ಗೈಸ್, ಈ A4 ಶೀಟ್ ಅಲ್ಲಿ 7 ಫೋಲ್ಡ್ಸ್ ಆಗಿಲ್ಲ ಅಂತ. ಸೊ ನನಗೆ ಒಂದು ಐಡಿಯಾ ಬಂದಿದೆ. ಏನಿಲ್ಲ, ಈ ನ್ಯೂಸ್ ಪೇಪರ್ ಇದೆಯಲ್ಲ, ಸೊ ನೋಡಿ ನಾರ್ಮಲ್ ನ್ಯೂಸ್ ಪೇಪರ್ ಎಲ್ಲರೂ ಮನೆಯಲ್ಲಿ ಇರೋ ತರ ಇದ್ರದ್ದು ಥಿಕ್ನೆಸ್ ಹೇಗೋ ಕಮ್ಮಿ. ಸೊ ಇದರಿಂದ ಮಾಡಿ ನೋಡೋಣ ಬನ್ನಿ. ಫೋಲ್ಡರ್ಸ್ ಎಷ್ಟು ಫೋಲ್ಡ್ ಆಗ್ಬೋದು, 8 ಫೋಲ್ಡ್ ತನಕ ಹೋಗ್ಬೋದಾ ಇಲ್ಲ 7 ಫೋಲ್ಡ್ಸ್ಗೆ ನಿಲ್ಬೋದ ಅಂತ. ಸೊ ಬನ್ನಿ ಇವಾಗ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆ ಹೇಳ್ನಲ್ಲ ನ್ಯೂಸ್ ಪೇಪರ್ ಅಲ್ಲಿ ಒಂದು ದೊಡ್ಡ ಸೈಜ್ ಅಲ್ಲಿ ಮಾಡ್ತೀನಿ ಅಂತ. ಅದು ಹೇಗಿದೆ ಅಂತ ಒಂದ್ಸತಿ ನೋಡಿ ಗೈಸ್. ಸೊ ನೋಡಿ ಗೈಸ್, ಇಲ್ಲಿ ನ್ಯೂಸ್ ಪೇಪರ್ ನ ಎಲ್ಲಾ ಕಡೆ ಹಂಚ್ಬಿಟ್ಟಿದ್ದೀನಿ ನಾನು ನಿಮ್ಗೆ ಹೇಳ್ದಂಗೆ. ಸೊ ಬನ್ನಿ ಇವಾಗ ನಾನು ನನ್ನ ಟೀಮ್ ಮೇಟ್ ಇದನ್ನ ಫೋಲ್ಡ್ ಮಾಡಿ ತೋರಿಸ್ತೀರಿ ಹೇಗೆ 7 ಟೈಮ್ಸ್ ಮೇಲೆ ಫೋಲ್ಡ್ ಆಗುತ್ತೆ ಅಂತ. ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಸೊ ಮಾಡಿ ನೋಡೋಣ ಬನ್ನಿ. ಸೊ ಫಸ್ಟ್ ಫೋಲ್ಡ್ ಮಾಡಕ್ ಹೋಗ್ತಾ ಇದ್ದೀನಿ. ಈ ಕಡೆ ಬಂದ್ಬಿಡು, ಗೊತ್ತಾ, ಈ ಕಡೆ. ಸೊ ಫಸ್ಟ್ ಫೋಲ್ಡ್ ಆಗಿದೆ. ಅದನ್ನ ಎತ್ಕೊಂಡು ಬಂದು ಈ ಕಡೆ ಫಸ್ಟ್ ಫೋಲ್ಡ್ ಆಗಿದೆ. ಇವಾಗ ಸೆಕೆಂಡ್ ಫೋಲ್ಡ್ ನ ಮಾಡೋಣ. ಸೊ ಸೆಕೆಂಡ್ ಫೋಲ್ಡ್ ಆಗಿದೆ. ಇವಾಗ ಥರ್ಡ್ ಫೋಲ್ಡ್ ಇದೆ. ಸೊ ನೋಡಿ ಗೈಸ್, ನ್ಯೂಸ್ ಪೇಪರ್ ಥಿಕ್ನೆಸ್ ಕಮ್ಮಿ ಇದ್ರು ಹೇಗೆ ಥಿಕ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂತ. ಎಷ್ಟನೇ ಫೋಲ್ಡ್ ಆಯ್ತು? ನೋಡಲ್ಲ, ಥರ್ಡ್ ಫೋಲ್ಡ್ ಗೈಸ್. ಇವಾಗ ಫೋರ್ತ್ ಫೋಲ್ಡ್. ನಿಮಿಷ ಪಾಸ್ ಮಾಡು. ಸೊ ಇವಾಗ ಫಿಫ್ತ್ ಫೋಲ್ಡು. ಸೊ ನೋಡಿ ಗೈಸ್, ಬರ್ತಾ ಬರ್ತಾ ಪೇಪರ್ ಸೈಜು ಚಿಕ್ಕದಾಗ್ತಾ ಇದೆ, ಥಿಕ್ನೆಸ್ ಆಗ್ತಾ ಇದೆ. 5th ಆಯ್ತು, 6th 7th 8th ಆಗ್ಬಿಟ್ರೆ ಫುಲ್ ಖುಷಿನೇ ಗೈಸ್. 6th ಫೋಲ್ಡು. ಇವಾಗ 7th ಫೋಲ್ಡ್. ನೋಡಿ ಗೈಸ್, 7th ಫೋಲ್ಡ್ ಆಯ್ತು. ಈ ಪೇಪರ್ ಅಲ್ಲಿ A4 ಶೀಟ್ ಅಲ್ಲಿ ಆಗಿಲ್ಲ. ನಾನು ಇನ್ನೊಂದ್ಸತಿ ಮಾಡಿದ್ನಲ್ಲ ನ್ಯೂಸ್ ಪೇಪರ್ ಅಲ್ಲಿ, ಅದ್ರಲ್ಲಿ ಆಗಿತ್ತು. ಒಂದು ನಿಮಿಷ ಕೊಡ ಇಲ್ಲಿ. ನೋಡಿ ಗೈಸ್, 7th ಫೋಲ್ಡು ಹೇಗೆ ಬಂದಿದೆ ಅಂತ ಕರೆಕ್ಟ್ ಆಗಿದೆ ಗೈಸ್. 7th ಫೋಲ್ಡು A4 ಶೀಟ್ ಅಲ್ಲಿ ಆಗಿಲ್ಲ ಅದು. ಇವಾಗ 8th ಫೋಲ್ಡ್ ಮಾಡಕ್ ಹೋಗ್ತಾ ಇದ್ದೀರಿ. ಸೊ ಯಾರು ಗೈಸ್ ಹೇಳಿದ್ದು ಪೇಪರ್ ನ 7th ಫೋಲ್ಡ್ ಮಾಡಕ್ ಆಗಲ್ಲ ಅಂತ? ಸೊ ನೋಡಿ ಇಲ್ಲಿ ಮಾಡಿ ತೋರಿಸಿದೀರಿ ನಾವು. ಸೊ ಇದು ಇತ್ತಲ್ಲ ಒಂದು ವದಂತಿ, ನಾವು 7 ಫೋಲ್ಡ್ಸ್ ಮೇಲೆ ಮಾಡಕ್ ಆಗಲ್ಲ ಅಂತ. ಸೊ ನೋಡಿ ಇವಾಗ ಮಾಡಿ ತೋರಿಸಿದೀರಿ ನಾವು. ಗೈಸ್, ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಹೇಗೆ ಮಸ್ತಾಗಿ ಬಂದಿತ್ತು ಅಂತ. ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ಕೊಳ್ಳಿ. ಇದೇ ತರ ನಮ್ಮ ಚಾನಲ್ ಅಲ್ಲಿ ಜಾಸ್ತಿ ವಿಡಿಯೋಸ್ ಇದೆ ಗೈಸ್. ನಾನು ಅನ್ಕೊಂಡೇ ಇದ್ದಿಲ್ಲ A4 ಶೀಟ್ ಅಲ್ಲಿ 7th ಫೋಲ್ಡ್ ಹಾಗೆ ಆಗುತ್ತೆ ಅನ್ಕೊಂಡಿದ್ದೆ A4 ಶೀಟ್ ಅಲ್ಲಿ. ಆದ್ರೆ A4 ಶೀಟ್ ಅಲ್ಲಿ ಆಗಿಲ್ಲ. ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರೆ ಆಗ್ಬಿಟ್ಟಿದೆ. ಅದೇ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಕ್ ಹೋದಾಗ 8ನೇ ಫೋಲ್ಡ್ ಆಗ್ಬಿಟ್ಟಿದೆ. ಸೊ ಇಷ್ಟ ಆಗಿದೆ ಅನ್ಸುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಕಂಟೆಂಟ್ ಐಡಿಯಾಸ್ ಇದ್ರೆ ಸ್ವಲ್ಪ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದ್ರ ಮೇಲೆ ವಿಡಿಯೋ ಮಾಡೋಣ. ಸಿಗೋಣ ಗೈಸ್ ಮುಂದಿನ ವಿಡಿಯೋ.